ಆಗ್ತದೆ ವೀಡಿಯೋ. ಇದು ಪಾರ್ಟ್ 2 ವೀಡಿಯೋ ಇದು. ಸೊ ಇಲ್ಲಿ ನೆಕ್ಸ್ಟ್ ಬರೋದು ನಮಗೆ ಇವೆರಡು ನೆನ್ನೆ ವೀಡಿಯೋದಲ್ಲಿ ನಾವು ನೋಡಿದ್ವಿ, ಹೆಂಗೇನು ಮಾಡೋದು, ಹೆಂಗೆ ವರ್ಕ್ ಮಾಡೋದು ಅಂತ. ನಾನು ಹೆಂಗೆ ವರ್ಕ್ ಮಾಡ್ತೀನಿ ಅಂತ, ವರ್ಕ್ ಮಾಡೋದು ನನ್ನಿಂದ ಸಕ್ಸಸ್ ಏನಾಗಿಲ್ಲ, ಬಟ್ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಇವತ್ತು ಈ ಮೂರದ್ದು ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲೀಷು ತುಂಬ ಟ್ರೈ ಮಾಡಿ ಎಷ್ಟೊಂದು ಸರ್ಗಳ್ದು ನೋಡಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಏನೂ ಕೊನೆಗೂ ಇಂಪ್ರೂವ್ಮೆಂಟ್ ಕಾಣದೆ ಇವಾಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡು ಅಂತ ಹೇಳ್ತೀನಿ. ಇಂಗ್ಲೀಷ್ ನಾನು ಈಗ ಜುಲೈಯಿಂದ ಸ್ಟಾರ್ಟ್ ಮಾಡ್ತಿರೋದಲ್ವ, ಜುಲೈ 1st ಜುಲೈ, ಆಗಸ್ಟ್ 2 ತಿಂಗಳಲ್ಲಿ ಡೈಲಿ ಎರಡೆರಡು ಅಷ್ಟೇ ಕನ್ಸಿಸ್ಟೆಂಟಾಗಿ 120 ಗ್ರಾಮರ್ ಮುಗಿಸ್ತೀನಿ 60 ಡೇಸಲ್ಲಿ. ಡೈಲಿ ಎರಡೆರಡು ಅಂದರೆ ಹೆಂಗಂದರೆ ಇವತ್ತು ಓದಿ ರಿವೈಸ್ ಕೂಡ ಮಾಡಬೇಕು ಹಿಂದಿನ ದಿನದ್ದು. ಒಟ್ಟಲ್ಲಿ 120 ರೂಲ್ಸ್ನ ಆದಷ್ಟು ಫುಲ್ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಆದಷ್ಟು ಅಪ್ಲೈ ಮಾಡೋ ಅಷ್ಟಾದರೂ ತಲೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಜೊತೆಗೆ ಡೈಲಿ ಮಿಕ್ಸ್ ಇಲ್ದೇ ನಾನು ಅಂದ್ಕೊಂಡಿರೋದು ಲಾಸ್ಟ್ 3 ಮಂತು ಎಕ್ಸಾಮ್, ಲಾಸ್ಟ್ 3 ಮಂತ್ಸ್ದು ಎಡಿಟೋರಿಯಲ್ ಮಾಡಿದ್ರೆ ಸಾಕಂತ ಇರೋದು ಅಂದ್ಕೊಂಡಿದ್ದೀನಿ. ನಾನು ನಿಮಿಷ ಬನ್ಸಲ್ ಮ್ಯಾಮ್ನು ಟ್ರೈ ಮಾಡಿದ್ದೀನಿ, ಇನ್ನೊಬ್ರದ್ದು ಮಾಡಿದ್ದೀನಿ, ಬಟ್ ನನಗೆ ವರುಣ್ ಚಿತ್ರ ಸರ್ ಅಂತ ನೋಡಿ ಇದ್ದು ಸ್ವಲ್ಪ ಇಷ್ಟ ಆಯಿತು ನನಗೆ. ಸೊ ಇವ್ರದ್ದು ನಾನು ಫಾಲೋ ಮಾಡ್ತೀನಿ ಯಾವಾಗಲೂ. ಲಾಸ್ಟ್ 3 ಮಂತ್ಸ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ವೊಕ್ಯಾಬ್ ಮತ್ತು ರೀಡಿಂಗು. ಸೊ ಆ ಎರಡು ತುಂಬ ಹೆಲ್ಪ್ ಮಾಡ್ಬೋದು. ಜೊತೆಗೆ ಎಷ್ಟು ಆಗುತ್ತೋ ಅಷ್ಟು ಕಾಂಟೆಂಟ್ ಇಂಗ್ಲೀಷಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಮೂವೀಸ್ ಆಗಿರ್ಬೋದು, ಮತ್ತು ಕಾಮೆಂಟ್ರಿ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಯಾವ್ದು ಆರ್ಟಿಕಲ್ಸ್ ಆಗಿರ್ಬೋದು. ನಿಮ್ಗೆ ಯಾವ ಪ್ಯಾಷನ್ ಇದೆ ಆ ಪ್ಯಾಷನ್ ಬಗ್ಗೆ ಏನೋ ಓದ್ಬೇಕಾದ್ರೆ ರಿಸರ್ಚ್ ಪೇಪರ್ ಓದ್ತಿರಲ್ಲ ಅದಾಗಿರ್ಬೋದು, ಎಲ್ಲ ಇಂಗ್ಲೀಷಲ್ಲೇ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದು ಇಷ್ಟು ಮಾಡಿದ್ರೆ ಒಂದು 60 to 70% ಆದಂಗೆ. ಸೊ ನೆಕ್ಸ್ಟ್ ಬರೋದು ರೀಸನಿಂಗ್ ಏನೈತೆ ನಂದು ಹೆಂಗೆ ಅಂತಂದರೆ, ರೀಸನಿಂಗ್ ಮಾಡ್ತೀನಿ ಬಟ್ ಸ್ಪೀಡಾಗಿ ಮಾಡೋಕ್ಕಾಗಲ್ಲ, ಜೊತೆಗೆ ಆ್ಯಕ್ಯುರಸಿ ಬರೋಲ್ಲ. ಸೊ ಇದು ನನ್ನ ಮೇಯ್ನಾಗಿ ಪಝಲಲ್ಲಿ. ಮಿಸೆಲೇನಿಯಸ್ ನಾನು ಯಾವಾಗಲೂ ಫಸ್ಟ್ ಟೈಮ್ ಸಾಲ್ವ್ ಮಾಡ್ತೀನಿ, ಅದು ಮಾಡ್ತೀನಿ ನಾನು, ಬಟ್ ಪಝಲಲ್ಲಿ ತುಂಬ ಮಿಸ್ಟೇಕ್ ಆಗುತ್ತೆ. ಸೊ ನೆಕ್ಸ್ಟ್ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಅದಕ್ಕೇನು ಸಪ್ರೇಟಾಗಿ ಪ್ಲ್ಯಾನ್ ಮಾಡಿಲ್ಲ, ಬೇಸಿಕ್ಸ್ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀನಿ ಅಲ್ವಾ, ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ಆ ಪ್ರಾಕ್ಟೀಸ್ ಎಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಬರೋದು ಕ್ವಾಂಟ್ಸು, ಒನ್ ಆಫ್ ಮೈ ವೀಕೆಸ್ಟ್ ಸಬ್ಜೆಕ್ಟ್ ಇದು. ಪ್ರಿಲಿಮ್ಸಲ್ಲಿ ಹೆಂಗೋ DIE ಸ್ಪೀಡ್ ಮ್ಯಾಥ್ಸ್ ಇರುತ್ತೆ ಮಾಡ್ಬೋದು, ಬಟ್ ಅದೇ ಅಡ್ವಾನ್ಸ್ ಆದಾಗ ಅರ್ಥಮೆಟಿಕ್ ಹೋದಾಗ ಮೈನ್ಸಲ್ಲಿ ತುಂಬ ಕಷ್ಟ ನಂಗೆ. ಅರ್ಥಮೆಟಿಕ್ಕು ಬೇಸಿಕ್ ರೇಷನ್ ಪ್ರಪೋರ್ಷನ್ ಪರ್ಸೆಂಟೇಜ್ ಆವ್ರೇಜ್ ಇದೆಲ್ಲ ಗೊತ್ತು, DI ಸಾಲ್ವ್ ಮಾಡೋಷ್ಟು, ಬಟ್ ಅದು ಕ್ವಶನ್ ಸಾಲ್ವ್ ಮಾಡೋಷ್ಟು ಪೇಷನ್ಸು ಇಲ್ಲ, ಅದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ನನಗೆ. ಸೊ ಇದು ನನ್ನ ವೀಕೆಸ್ಟ್ ಸಬ್ಜೆಕ್ಟ್ ಇದು. ಸೊ ಇದಕ್ಕೂ ರೀಸನಿಂಗ್ ಏನು ಮಾಡ್ತೀನಿ ಅಂತಂದರೆ, ನಾನು ಬಿಲೀವ್ ಮಾಡೋದು ಈಗ ಕೋಚಿಂಗ್ ಮೋಹಂತಿ ಸರ್ ಫಾಲೋ ಮಾಡಿದೆ, ಆಶೀಶ್ ಅರೋರಾ ಸರ್ ಫಾಲೋ ಮಾಡಿದೆ. ನನಗೆ ಇದು ಇಂಟ್ರೆಸ್ಟೇ ಬರ್ತಾಯಿಲ್ಲ ಅರ್ಥಮೆಟಿಕ್ ಮಾಡಬೇಕು ಅಂತ. ನನ್ನ ಫೋಕಸ್ ಏನಿದ್ರು ಮಾಕು. ನಾನು ಆಲಿವ್ ಬೋರ್ಡೆಲ್ಲ ಗೈಡ್ಲಿ ನೋಡಿ ನೀವು, ನನಗಂತೂ ಆಲಿವ್ ಬೋರ್ಡ್ ತುಂಬ ಸೆಟ್ ಆಗುತ್ತೆ. ನಾನು ಕಂಪ್ಲೀಟ್ ಮಾಕ್ ಮೇಲೆ ಡಿಪೆಂಡ್ ಆಗಿದ್ದೀನಿ. ಏನಿಲ್ಲ, ಡೈಲಿ ಈ 3ರಲ್ಲಿ ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲೀಷು 5 ಸೆಕ್ಷನ್ ಮಾಕ್ ಹಾಕ್ತೀನಿ, ಇಲ್ಲಾಂದರೆ ಒಂದು ಲೆಂತಿ ಫುಲ್ ಮಾಕ್ ಹಾಕ್ತೀನಿ. ಸೊ ಆ ಮಾಕ್ನ ಮಾಡಾದಮೇಲೆ ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀನಿ. ಕ್ವಾಂಟ್ಸಲ್ಲಿ ಯಾವ್ಯಾವ ಕ್ವಶನ್ ಇದೆ, ಯಾವ ಪ್ಯಾಟರ್ನಿಂಗ್ ಬಂದಿದೆ, ಹೆಂಗೆ ಸಾಲ್ವ್ ಮಾಡೋದು, ಈಸಿಯೆಸ್ಟ್ ಮೆಥಡ್ ಯಾವುದು, ಈ ಥರ ಪ್ಯಾಟರ್ನ್ ಬಂದರೆ ಹೆಂಗೆ ಮಾಡೋದು ಕಂಪ್ಲೀಟಾಗಿ. ರೀಸನಿಂಗು ಅಷ್ಟೇ, ಇಂಗ್ಲೀಷು ಅಷ್ಟೇ. ಸೊ ಈ 3ದು ನಂದು ಅಷ್ಟೇ, ಇನ್ನೇನಿಲ್ಲ. ನಾನು ಎಕ್ಸ್ಟ್ರಾ ಏನು ಓದೋಕ್ಕೆ ಹೋಗಲ್ಲ, ಜಸ್ಟ್ ಮಾಕ್. ಆದರೆ 2 ದಿನಕ್ಕೂ ಒಂದು ಫುಲ್ ಮಾಕ್ ಹಾಕ್ಬೋದು, ಬಟ್ ನಾನು ಡೈಲಿ ಸೆಕ್ಷನಲ್ ಮಾಕ್ ಬೆಸ್ಟು. ಸುಮ್ಮನೆ ನೀವು ಅಕಸ್ಮಾತ್ ಅಟೆಂಡ್ ಮಾಡಿ ಆಮೇಲೆ ಅನಲೈಸ್ ಮಾಡ್ತೀನಿ ಅಂದರೆ ಮಾಡಿ, ನಾನೊಂದು ಸರ್ತಿ ಸಬ್ಮಿಟ್ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಒಂದೊಂದು ಕ್ವಶನ್, ಈಗ 40 ಕ್ವಶನ್ ಅಂದರೆ ಇಂಗ್ಲೀಷಲ್ಲಿ ನೀಟಾಗಿ ಕೂತ್ಕೊಂಡು 40ನೂ ಹೆಂಗೆ ಸಾಲ್ವ್ ಮಾಡೋದು, ಈ ಥರ ಬಂದರೆ ಏನು ಮಾಡೋದು ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀನಿ. ರೀಸನಿಂಗು ಅಷ್ಟೇ, ಯಾವ್ಯಾವ ಕ್ವಶನ್ ಬಂದಿದೆ, ಪಝಲ್ಲು, ಮಷಿನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ಟು, ಡೇಟಾ ಸಫಿಷಿಯನ್ಸಿ, ಕ್ರಿಟಿಕಲ್ ಅಥವಾ ಲಾಜಿಕಲ್ ಯಾವುದು, ನೀಟಾಗಿ ಅನಲೈಸ್ ಮಾಡಿ ಇದು ಮಾಡ್ಕೋತೀನಿ. ಇಂಗ್ಲೀಷಲ್ಲೂ ಅಷ್ಟೇ, ರೀಡಿಂಗ್ ಕಾಂಪ್ರಿಹೆನ್ಷನ್ನು ಅದಂತೂ ಹೆವಿ, ನೋಡೋಕೆ ಮಾತ್ರ ಈಸಿ ಅನಿಸುತ್ತೆ, ಬಟ್ ಅದು ಹೆವಿ ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೆ ಒಂದು ಲೈನ್ ಮಿಸ್ ಆದರೂ ನಮಗೆ ಗೊತ್ತಾಗಲ್ಲ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಪ್ರತಿಯೊಂದೂ ಕ್ವಾಂಟ್ಸಲ್ಲೂ ಅಷ್ಟೇ, ಯಾವ ಅರ್ಥಮೆಟಿಕ್ ಈಸಿ, ಮೆನ್ಸುರೇಷನ್ ಅಥವಾ ಪ್ರಾಬಬಿಲಿಟಿ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಬಿಡ್ತೀನಿ ನಾನು ಅದನ್ನು ಕಲಿಯೋಕ್ಕೆ ಹೋಗಲ್ಲ. ಅದೇ ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಏಜಸ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು, ಇದೆಲ್ಲ ಬಂದರೆ ಅದನ್ನು ಹೆಂಗೆ ಯಾವ್ದು ಕೊಟ್ಟಿದ್ದಾರೆ, ಹೆಂಗೆ ಸಾಲ್ವ್ ಮಾಡೋದು, ಇದನ್ನು ಮಾಡ್ತೀನಿ. ಕಂಪ್ಲೀಟಾಗಿ ಮಾಕ್ ಅಷ್ಟೇ. ನಾನು ಕಂಪ್ಲೀಟಾಗಿ ಮಾಕ್ ಅಂದರೆ ಡಿಪೆಂಡ್ ಆಗಿರೋದು. ನಾನು ಯಾವುದೇ ವೀಡಿಯೋಸಲ್ಲಿ ನಾನು ಆಗೋಲ್ಲ ಈಗ, ಯಾಕೆಂದರೆ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ ನಾನು ವೀಡಿಯೋಸು. ತುಂಬ ಕನ್ಫ್ಯೂಷನ್ಸು, ಜೊತೆಗೆ ಅವ್ರು ಮಾಡಿರೋ ನನಗೆ ಇದುವರೆಗೂ ಎಲ್ಪೇ ಆಗಿಲ್ಲ ಯಾವುದು
ಸೊ ಹಂಗಾಗಿ ನಾನು ಕಂಪ್ಲೀಟ್ ಮಾರ್ಕ್ ಮೇಲೆ ಡಿಪೆಂಡ್ ಆಗ್ತೀನಿ 3ಕ್ಕೆ. ನಂದು ಏನಿರಲ್ಲ, ಡೈಲಿ ರಿವೈಸ್ ಮಾಡೋ ಕ್ವಾಂಟ್ಸ್ದು ಬೇಸಿಕ್ಕು, ಸ್ಕ್ವೇರು, ಟೇಬಲ್ಸು, ಫಾರ್ಮುಲಾಸು, ಪರ್ಸಂಟೇಜ್ ಎಲ್ಲ, ರೀಸನಿಂಗ್ದು ಏನೇನು ಬೇಕೆಲ್ಲ ರಿವೈಸ್ ಮಾಡ್ಕೊ, ಬೇಸಿಕ್ಸು, ಇಂಗ್ಲೀಷ್ದು ಗ್ರಾಮರ್ ಮತ್ತು ಇಂದು ಎಡಿಟೋರಿಯಲ್ ಮುಗಿಸು. ಅದಾದಮೇಲೆ ಒಂದು ಮಾಕ್ ಅಟೆಂಡ್ ಮಾಡಿ ಇಷ್ಟು ಅನಲೈಸ್ ಮಾಡು. ಸೊ ಇದನ್ನು ನಾನು ಮಾಡ್ಕೊಂಡಿರೋದು. ಸೊ ಐದರ್ ಬೆಳಗ್ಗೆ ಇಲ್ಲ ರಾತ್ರಿ, ಇದೂ ಅಷ್ಟೇ. ಇದನ್ನು ಬೆಳಗ್ಗೆ ಹೋದ್ರೆ ಇದು ರಾತ್ರಿ, ಇದನ್ನು ಬೆಳಗ್ಗೆ ಹೋದ್ರೆ ಇದು ರಾತ್ರಿ. ಸೊ ಇದಕ್ಕೊಂದು 3 ಅವರ್ ಆಗುತ್ತೆ ನನಗೆ. ಸೊ ಇದಕ್ಕೊಂದು 3-4 ಅವರ್ ಆಗುತ್ತೆ. ಇಷ್ಟೇ ನಾನು ಓದೋದು. ಸೊ ಇದು ನನ್ನ ಈಗ ನೆಕ್ಸ್ಟ್ RRBPO ಟಾರ್ಗೆಟ್ ಮಾಡ್ಕೊಂಡಿರೋದು ನಾನು. ಸೊ ನೋಡೋಣ, ಈ ಸತಿ ಪಾಸ್ ಆಗಲೇಬೇಕು. ಅದ್ರ ಜೊತೆಗೆ ಇದೆಲ್ಲ ಅಟೆಂಡ್ ಮಾಡ್ತೀನಿ. ಹೋಪ್ ಫಾರ್ ದ ಬೆಸ್ಟ್. ಸೊ ನಿಮ್ಮ ಟಿಪ್ಸ್ ಹೇಳಿ, ನೀವು ಯಾವ ಥರ ಫಾಲೋ ಮಾಡ್ತೀರ ಹೇಳಿ, ನಿಮ್ಮ ರೂಟೀನ್ ಹೇಳ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ನನಗೆ ಹೆಲ್ಪ್ ಆದರೂ ಆಗ್ಬೋದು. ಸೊ ಎಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.